ನಮಸ್ಕಾರ ಎಲ್ಲರಿಗೂ. ನೀವು ಯಾವಾಗಾದ್ರೂ ಸುದ್ದಿ ಕೇಳಿರೇನ ಏನಂತೇಳಿ ಅಂತಂದ್ರೆ, ಯಾರ ಎಮ್ ಎಲ್ ಎ ಎಂ ಪಿಗಳು, ಯಾರು ಎಮ್ ಎಲ್ ಎ ಮತ್ತು ಎಂ ಪಿಗಳು ಜಡ್ಜಿಗೆ ಅದು ಫೋನ್ ಮಾಡಿ, ಸಾಹೇಬ್ರ ನಮ್ಮ ಹುಡುಗ ಫೋನ್ ಜೈಲ್ನಾಗ ಇಟ್ರಿ, ರಿಲೀಸ್ ಮಾಡ್ರಿ, ಬೇಲ್ ಕೊಡ್ರಿ ಅಂತೇಳಿ ಹಿಂಗೆ ಎಲ್ಲಾರ ಪ್ರೆಷರ್ ಹಾಕೋದು ಕೇಳಿರೇನ ಅಂತ. ಇಲ್ಲ ಯಾವ್ದಾರ ಜಡ್ ಸಾಹೇಬು ನಮ್ಮದೊಂದು ಟ್ರಾನ್ಸ್ಫರ್ ಮಾಡಿ ಕೊಡ್ರಿ ಅಂತೇಳಿ ಯಾವ್ದಾರ ಎಮ್ ಎಲ್ ಎ ಎಂ ಪಿದು ಲೆಟರ್ ತಗೊಂಡು ಸಬ್ಮಿಟ್ ಮಾಡಿದ್ದು ನೋಡಿರೋಣ ಅಂತ. ಇಲ್ಲಲ್ಲ, ಯಾಕೆ ಹಿಂಗ? ಯಾವ್ದಾದ್ರು ಪೊಲೀಸ್ ತನಗೆ ಟ್ರಾನ್ಸ್ಫರ್ ಬೇಕಾಗಿತ್ತು ಅಂತಂದ್ರೆ ಆ ಕ್ಷೇತ್ರದ ಎಮ್ ಎಲ್ ಎ ಅಥವಾ ಎಂ ಪಿದು ಇದನ್ನ ತೊಗೊಂಬರ್ತಾನೆ, ಲೆಟರ್ ಹೆಡ್ ತೊಗೊಂಬರ್ತಾರೆ. ಯಾವುದೇ ತಹಶೀಲ್ದಾರ್ ಆದ್ರೂ ಕೂಡ ಅಷ್ಟೇ ಮಾಡ್ತಾರೆ. ಆದ್ರೆ ಯಾವುದೇ ಜಡ್ಜ್ ಈ ರೀತಿ ಮಾಡೋದಿಲ್ಲ. ಯಾಕ? ಆಮೇಲೆ ಎಲ್ಲ ಎಮ್ ಎಲ್ ಎ ಇರ್ಲಿ, ಎಂ ಪಿ ಇರ್ಲಿ, ಯಾರೇ ಇರ್ಲಿ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ. ಯಾಕಪ್ಪ ನಮ್ಮ ಹುಡುಗನ ಇಟ್ಕೊಂಡದೆ, ಅವ್ನು ಬಿಟ್ಟು ಕಳ್ಸತ್ತೇಳಿ. ಇರ್ಲಿಲ್ಲ ಅಂತಂದ್ರೆ ಬಿಟ್ಟು ಕಳಿಸ್ಲಿಲ್ಲ ಅಂದ್ರೆ ಅವ್ನು ಟ್ರಾನ್ಸ್ಫರ್ ಮಾಡ್ತಾರೆ ಫಾರ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಅಂತೇಳಿ. ಹೌದಾ? ಆದ್ರೆ ಜಡ್ಜ್ನ ಏನಾರ ಹಂಗ್ ಮಾಡಿದ್ ನೋಡಿರೋಣ? ಜಡ್ಜ್ ಸಾಹೇಬ್ರಿಗೆ ಏನಾರ ಆ ರೀತಿ ಧಮಕಿ ಕೊಟ್ಟದ್ ನೋಡಿರೋಣ? ಒಂದ್ ವೇಳೆ ಕೊಟ್ಟು ನೋಡಿ ಹೇಳ್ತಾರ, ಅವ್ರು ಹಾಕಿ ಗುಮ್ತಾರೆ ನಿಮ್ಮನ್ನ. ಫೋನ್ ಮಾಡಿದವನ ಇವನ್ನ ಕೂಡ ಹಾಕಿ ಗುಮ್ತಾರೆ. ಹೌದಿಲ್ಲ? ಯಾಕಂಗಾಕೈತಿ ಅಂತಂದ್ರೆ ಸಂವಿಧಾನದೊಳಗೆ ಬರ್ದೈತಿ ಏನಂತೇಳಿ, ಸ್ಟೇಟ್ ಶಾಲ್ ಎಂಡ್ಯೂರ್ ಟು ಸಪರೇಟ್ ದಿ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್ ಅಂತ. ಏನ? ದಿಂದ ಕಾರ್ಯಾಂಗದಿಂದ ನ್ಯಾಯಾಂಗವನ್ನ ಸಪರೇಟ್ ಮಾಡಲೇಬೇಕು. ಕಾರ್ಯಾಂಗ ಅಂತಂದ್ರ ಮಂತ್ರಿ ಮತ್ತು ಮಂತ್ರಿಮಂಡಲ, ಅವ್ರ ಕೈ ಕೆಳಗೆ ಬರ್ತಕ್ಕಂಥ ಬ್ಯೂರೋಕ್ರಾಟ್ಸ್, ಇವರು ಕೂಡ ಕಾರ್ಯಾಂಗದ ಭಾಗವೇ ಆಗ್ತಾರೆ. ಈ ಕಾರ್ಯಾಂಗದಿಂದ ನ್ಯಾಯಾಂಗವನ್ನ ಸಪರೇಟ್ ಮಾಡದೇ ಇದ್ರೆ ನ್ಯಾಯ ಸಿಗುವ ವ್ಯವಸ್ಥೆ ಕಡಿಮೆ ಆಕೈತಿ ಅಂತೇಳಿ ಏನ್ ಮಾಡಿದ್ರು ಅಂತಂದ್ರೆ, ಕಾರ್ಯಾಂಗದಿಂದ ನ್ಯಾಯಾಂಗವನ್ನ ಮೊದಲು ಸಪರೇಟ್ ಮಾಡ್ರಿ ಅಂತೇಳಿ ಆರ್ಟಿಕಲ್ 50 ಬರೆದಿಟ್ರು. ಜಸ್ಟ್ ಥಿಂಕ್ ಮಾಡ್ರಿ, ಸಂವಿಧಾನವನ್ನ ಬರೆಯುವ ಸಮಯದಲ್ಲಿ ಆ ಪೊಸಿಷನ್ ಇತ್ತು. ಅವ್ರು ಅರ್ಥ ಮಾಡ್ಕೊಂಡಿದ್ರು, ನಮ್ಮ ಸಂವಿಧಾನದ ನಿರ್ಮಾತೃಗಳು ಕಾರ್ಯಾಂಗದಿಂದ ನ್ಯಾಯಾಂಗವನ್ನ ಸಪರೇಟ್ ಮಾಡದಿದ್ರೆ ಫ್ರಮ್ ದಿ ಎಕ್ಸಿಕ್ಯೂಟಿವ್, ಅವಾಗ ದಿಂದ ಜುಡಿಷಿಯರಿಯನ್ನ ಸಪರೇಟ್ ಮಾಡಿದ್ರೆ ಏನೇನು ಅನಾಹುತ ಆಕ್ಕವು ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಬರೆದ ಇಟ್ರು. ಏನು? ಸ್ಟೇಟ್ ಶಾಲ್ ಆಕ್ಟ್ ಆರ್ ಪರ್ಫಾರ್ಮ್ ಟು ಸಪರೇಟ್ ದಿ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್. ನೀವು ಹೆಸರು ಕೇಳಿರ್ಬೇಕು, ತಾಲೂಕು ಕಂದಾಯ ಮತ್ತು ದಂಡಾಧಿಕಾರಿಗಳು ಅಂತ ಹೇಳಿತ್ತು ಮೊದಲು. ಈಗೂ ಐತಿ, ಆದ್ರೆ ದಂಡ ಅದು ಎಲ್ಲ ಕಿತ್ಕೊಂಡ್ ಬಿಟ್ಟಾರ. ಅವ್ರದ್ದು ದಂಡ ಏನೂ ಇಲ್ಲ, ದಾಂಡನೂ ಇಲ್ಲ, ಎಲ್ಲ ಕಿತ್ಕೊಂಡ್ರೆ. ಕೇವಲ ಕಲೆಕ್ಟ್ ದಿ ರೆವೆನ್ಯೂ, ಕಂದಾಯವನ್ನ ಮಾತ್ರ ಅವ್ರ ಹತ್ರ ಇಟ್ಟಾರೆ. ಉಳ್ಕದನ್ನ ಎಲ್ಲಾನು ಕಿತ್ಕೊಂಡಾರೆ. ಎಲ್ಲಾನು ಕಿತ್ಕೊಂಡು ಎಲ್ಲಿ ಕೊಟ್ಟಾರ ಅಂತಂದ್ರೆ ಜುಡಿಷಿಯರಿ ಕೊಟ್ಟಾರ, ನ್ಯಾಯಾಂಗ ಕೊಟ್ಟಾರ. ಯಾಕೆ ಕೊಟ್ಟಾರ ಅಂತಂದ್ರ, ಇವ್ರೇನ್ ಮಾಡ್ತಾರ ಅಂದ್ರೆ ತಮ್ಮ ಇಷ್ಟ ಕಷ್ಟಗಳಿಗೆ ಸಂಬಂಧಿಸದೆ ಜನರ ಇಷ್ಟ ಕಷ್ಟಗಳಿಗೆ, ಭಾವನೆಗಳಿಗೆ ಬೆಲೆ ಕೊಡದೆ ತಮ್ಮ ಇಷ್ಟ ಕಷ್ಟಗಳಿಗೆ ಬೆಲೆ ಕೊಟ್ಟು ತಮಗೆ ಹೆಂಗ್ ಬೇಕೋ ಹಂಗ ತಿಳಿದು ಆರ್ಡರ್ ಮಾಡಕ್ ಶುರು ಮಾಡಿದ್ರು ಅವರು. ಅದಕ್ಕೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಒಳಗೆ ಅಷ್ಟೆಲ್ಲ ಅವಾಂತರಗಳಾಗಿರೋದು. ಭೂ ಸುಧಾರಣಾ ಕಾಯ್ದೆಗಳಿಗೆ ಕೆಲವೊಂದಿಷ್ಟು ಅವಾಂತರಗಳಾಗಕ ಇವ್ರು ಬ್ಯೂರೋಕ್ರಾಟ್ಸ್ ಕಾರಣ. ಹೌದಾ? ಇರ್ಲಿ, ಅದೇನಾರ ಇರ್ಲಿ. ಈಗ ಏನಪ್ಪಾ ಅಂತಂದ್ರೆ ಅದನ್ನ ಸರಿ ಮಾಡಕ ಜುಡಿಷಿಯರಿ ಬಂದಿರೋದು. ಜುಡಿಷಿಯರಿ ಈಸ್ ಅನ್ ಇಂಡಿಪೆಂಡೆಂಟ್ ಆರ್ಗನ್. ಯಾವುದೇ ರೀತಿಯಾಗಿರ್ತಕ್ಕಂಥ ಜುಡಿಷಿಯರಿಯನ್ನ, ಜುಡಿಷಿಯಲ್ ಆಫೀಸರ್ಸ್ ಅನ್ನ ನೀವು ಫೋನ್ ಮಾಡಿ ಪ್ರೆಷರ್ ಕ್ರಿಯೇಟ್ ಮಾಡೋದು ಇಲ್ಲವೇ ಇಲ್ಲ. ನೀ ಎಲ್ಲಾರ ಫೋನ್ ಮಾಡಿದೆ, ಯಾಕಂತಂದ್ರೆ ಇವರ ಬಡ್ತಿ ಆಗ್ಲಿ, ಇವರ ಸೇವಾ ವೃತ್ತಿಯನ್ನಾಗ್ಲಿ ಏನಾದ್ರೂ ಕ್ವಶನ್ ಮಾಡೋದಿತ್ತು ಅಂತಂದ್ರೆ ಇವ್ರ ಹೈಯರ್ ಅಥಾರಿಟಿನೇ ಮಾಡಬೇಕು, ನಾಟ್ ಅನ್ ಎಕ್ಸಿಕ್ಯೂಟಿವ್ ಅಂತ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಆಮೇಲೆ ಜಿಲ್ಲಾ ಕೋರ್ಟ್ಗಳು ಏನ್ ಮಾಡ್ತಾವು ಅಂತಂದ್ರೆ ಆಯಾ ಸುಪ್ರಿಯರ್ ತಮ್ಮ ಆಫೀಸರ್ಗಳಿಗೆ ಸಂಬಂಧಿಸಿದಂತೆ ಎನ್ಕ್ವೈರಿ ಆಗ್ಲಿ ಏನಾಗ್ಲಿ ಅವರೇ ಮಾಡ್ತಾರೆ. ಇವನ್ ಅಪಾಯಿಂಟ್ಮೆಂಟ್ ಕೂಡ ಅವರೇ ಮಾಡ್ಕೊಂತಾರೆ. ಹಿಂಗಿರುವಾಗ ಬೇರೆದವ್ರ ಕಡ್ಡಿಲಿ ನಡೆಯೋದೇ ಇಲ್ಲ. ಯಾವಾರ ಅದಕ್ಕೆ ಹೇಳ್ತಾರೆ, ನೀ ಏನಾರ ಮಾಡಿದೆ ಅಂತ ನಾ ಕೋರ್ಟ್ನ ನೋಡ್ಕೊತ ಹೋಗ್ರಿ ಅಂತಾರ ಅವ್ರು. ಈ ಪೊಲೀಸರಿಗೆಲ್ಲ ಹಂಗ ಧಮಕಿನ ಹಾಕ್ತಾರೆ. ಯಾಕ್ರಿ FIR ಮಾಡಿ ಕಳಿಸ್ರಿ, ನಾ ಅಲ್ಲಿ ನೋಡ್ಕೊತ ಹೋಗ್ರಿ ಅಂತಾರ ಅವ್ರು. ನಿಮ್ ಇನ್ವೆಸ್ಟಿಗೇಷನ್ ಹಣೆ ಬರ ಏನೈತೆ ಅಂತೇಳಿ ಅಲ್ಲಿ ಹೇಳ್ತೀವಿ ಅಂತಾರ ಅವ್ರು. ಈ ಲೆಕ್ಕ ಅರ್ಥ ಆಯ್ತಾ? ಅದಕ್ಕೆ ಟು ಸಪರೇಟ್ ದಿ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್ ಅಂತೇಳಿ ಬರೀತಾರೆ ಆರ್ಟಿಕಲ್ 50. ಅದೇನೈತಿ ಅಂತೇಳಿ ನೋಡೋಣ. ಸಂವಿಧಾನದ ಕಲಂ 50 ಏನ್ ಹೇಳ್ತೈತಿ ಅಂತಂದ್ರೆ, ದ ಸ್ಟೇಟ್ ಶಾಲ್ ಟೇಕ್ ಅ ಸ್ಟೆಪ್ಸ್ ಟು ಸಪರೇಟ್ ದಿ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್ ಇನ್ ದಿ ಪಬ್ಲಿಕ್ ಸರ್ವಿಸ್ ಆಫ್ ದಿ ಸ್ಟೇಟ್ ಅಂತ. ಸಾರ್ವಜನಿಕ ಆಡಳಿತದಲ್ಲಿ ಕಾರ್ಯಾಂಗದಿಂದ ನ್ಯಾಯಾಂಗವನ್ನ ಬೇರೆ ಮಾಡುವ ಕ್ರಮಗಳನ್ನ ರಾಜ್ಯ ಕೈಗೊಳ್ಳಬೇಕು. ಇದಿಷ್ಟು ಕ್ಲಿಯರ್. ಯಾಕೆ ಹಿಂಗೆ ಹೇಳ್ತೈತಿ ಅಂತಂದ್ರೆ ಒಂದು ಉದಾಹರಣೆಯ ಮೂಲಕ ನಿಮಗೆ ಸ್ಪಷ್ಟಪಡಿಸ್ತೀವಿ ಯಾಕೆ ಇದನ್ನ ನಾವು ಸಪರೇಟ್ ಮಾಡಬೇಕು ಅಂತಾರ ಅಂತೇಳಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಎಲ್ಲೋ ಒಂದು ಮರ್ಡರ್ ಆಗೈತಿ, ಅಂತಕ್ಕಂಥ ವ್ಯಕ್ತಿಯ ಮರ್ಡರ್ ಆಗಿದೆ ಅಂತ ಅನ್ಕೊಳ್ಳೋಣ. ಈ ಮರ್ಡರ್ದ ಇನ್ವೆಸ್ಟಿಗೇಷನ್ ಯಾರು ಮಾಡೋರು? ಪೊಲೀಸರು. ಇವರು ಮರ್ಡರ್ ಮಾಡಿರ್ತಕ್ಕಂಥ ಹೈಪೋಥೆಟಿಕಲ್ ಕಂಡೀಷನ್ ಹೇಳಕೈತಿ, ಹಿಂಗೆ ಮಾಡ್ತಾರಂತೆಲ್ಲ ಭಾಳ ಸಲ ಹಿಂಗೆ ಆಕೈತಿ. ಅದನ್ನು ಇಲ್ಲ ಅನ್ನಕ್ ಬರೋದಿಲ್ಲ. ಅಂತಕ್ಕಂಥ ವ್ಯಕ್ತಿಯ ಮರ್ಡರ್ ಆಗೈತಿ, ಇನ್ವೆಸ್ಟಿಗೇಷನ್ ಯಾರು ಮಾಡಿದ್ರು? ಪೊಲೀಸರು ಮಾಡಿದ್ರು. ಚಾರ್ಜ್ ಶೀಟ್ ಯಾರು ಮಾಡಿದ್ರು ಅಂತಂದ್ರೆ ಮರ್ಡರ್ ಬಿ ಅಂತಕ್ಕಂಥ ಮರ್ಡರ್ ಮಾಡ್ಯಾನ, ಇವನು ಬಿಟ್ಟು ಸಿ ಮತ್ತು ಡಿ ಮೇಲೆ ಮರ್ಡರ್ ಕೇಸನ್ನ ಚಾರ್ಜ್ ಶೀಟ್ ಅನ್ನ ಹಾಕಿದ್ರು. ಸಿ ಮತ್ತು ಡಿ ಮೇಲೆ ಅವರು ನಿಂತು ನೋಡಿದವರ ಇರ್ಲಿ, ಇಲ್ಲ ಅವ್ರು ಯಾರು ಅದಕ್ಕೆ ಸಂಬಂಧ ಇಲ್ಲವರ ಇರ್ಲಿ, ಸಿ ಮತ್ತು ಡಿ ದವ್ರ ಮೇಲೆ ಯಾವುದೋ ಒಂದು ದುಡ್ಡಿನ ಆಸೆಗೆ ಬಂದ, ಇಲ್ರಿ ಸರ್ ನಾನು ಮರ್ಡರ್ ಮಾಡೇನೆ ಅಂತ ಒಪ್ಕೊಳ್ಳೋರ ಇರ್ಲಿ, ಅವ್ರ ಮೇಲೆ ಚಾರ್ಜ್ ಶೀಟ್ ಅನ್ನ ಹಾಕಿದ್ರು. ಹಾಕಿದಾದ ನಂತರ
ಇವರೇ ತೀರ್ಪು ಕೊಡೋರು ಇದ್ರು ಅಂತಂದ್ರೆ, ನ್ಯಾಯಾಂಗವು ಈ ಕಾರ್ಯಾಂಗದಲ್ಲಿನೇ ಇತ್ತು ಅಂತಂದ್ರೆ, ನ್ಯಾಯಾಂಗ ಕಾರ್ಯಾಂಗ ಒಂದೇ ಇತ್ತು ಅಂದ್ರೆ, ಈ ಎನ್ಕ್ವೈರಿ ಮಾಡಿದ ಆಫೀಸರ್ನೇ ಜಜ್ಮೆಂಟ್ ಕೊಡೋಮಿದ್ದ ಅಂತಂದ್ರೆ ತನ್ನ ಎನ್ಕ್ವೈರಿನ ತಪ್ಪತ್ತೇಳಿ ಹೆಂಗೆ ಜಜ್ಮೆಂಟ್ ಕೊಡ್ತಾನವ? ಹೌದಾ? ತಾ ಮಾಡಿರ್ತಕ್ಕಂಥ ಎನ್ಕ್ವೈರಿ ವಿಚಾರಣೆ ತಪ್ಪೈತೆ ಅಂತೇಳಿ ಹೆಂಗೆ ಜಜ್ಮೆಂಟ್ ಕೊಡ್ತಾನೆ? ಹೌದಲ್ಲ? ಅವಾಗ ಅನಾಯಾಸವಾಗಿ ಇವರಿಬ್ರು ಗುರಿಗೊಳಗಾಗ್ತಾರೆ. ಅನಾಯಾಸವಾಗಿ ತಪ್ಪು ದಂಡನೆಗೆ ಗುರಿ ಆಗ್ತಾರೆ. ಯಾರು? ಸಿ ಮತ್ತು ಡಿ. ಹೌದಾ? ಇದು ಆಗಬಾರ್ದು ಅಂತೇಳಿ ಸಪ್ರೇಟ್ ಮಾಡಿ ಏನ್ ಮಾಡಿದ್ರು ಅಂದ್ರೆ ಜುಡಿಷಿಯರಿ ಕೊಟ್ರು. ನೀವು ಏನೇನು ಚಾರ್ಜ್ ಶೀಟ್ ಹಾಕಿರಿ ತಗೊಂಬರ್ರಿ, ನಾವು ಎನ್ಕ್ವೈರಿ ಮಾಡ್ಕೋತೀವಿ ಅಂತೇಳಿ. ಹೌದಾ? ಏನು ವಿಚಾರಣೆ ಮಾಡ್ಕೋತೀವಿ ಎಲ್ಲಿ? ಕೋರ್ಟ್ನ್ಯಾಗ. ಅವಾಗ ಗೊತ್ತಾಕತ್ತಿ ನೀವು ಯಾರ ಮೇಲೆ ಎಷ್ಟು ಚಾರ್ಜ್ ಶೀಟ್ ಹಾಕಿರಿ, ಎಷ್ಟು ನೀರ್ ಐತಿ ನಿಮ್ಮದು ಅಂತೇಳಿ. ಹೌದಾ? ಇಲ್ಲ ಯಾಕೆ ಹಿಂಗೆ ಹೇಳಕತ್ತೀವಿ ಅಂತಂದ್ರೆ, ಕೆಲವೊಂದಿಷ್ಟು ಎನ್ಕ್ವೈರಿಗಳು ಹಿಂಗೆ ಆಗಿರ್ತವೆ. ಕೆಲವೊಂದಿಷ್ಟ್ರ ಬಗ್ಗೆ ಮಾತಾಡಕತ್ತೀನ ನಾನು. ಅರ್ಥ ಆಗತೈತಿ? ಕೆಲವೊಂದಿಷ್ಟ್ರ ಬಗ್ಗೆ ಮಾತಾಡಕ್ತೀನಿ. ಬಾಳದ್ರ ಬಗ್ಗೆ ಅಲ್ಲ. ಬಾಳ ಅಂದ್ರೂ ಇರ್ಲಿ ಸೆಕೆಂಡ್ರಿ. ಕೆಲವೊಂದಿಷ್ಟು ಚಾರ್ಜ್ ಶೀಟ್ಗಳು ಹಿಂಗಾಗಿರ್ತವೆ. ಯಾಕಂತಂದ್ರೆ ಈ ಮೊನ್ನೆ ಒಂದ್ಸಲ ಆರ್ಟಿಕಲ್ ಬಂದಿತ್ತು, ಕೋಟಿ ಕೋಟಿ ದುಡ್ಡು ತಿಂದು ಪೊಲೀಸ್ ಆಫೀಸರ್ ಬಂಗಾರದ ಹಗರಣವನ್ನ ಬಂಗಾರದ ಹಗರಣವನ್ನ ಬೆಳಕಿಗೆ ತರುವಾಗ ಬಂಗಾರವನ್ನ ಅವರೇ ಕದ್ದು ತಿಂದಿದ್ರು. ಆ ರೀತಿಯಾಗಿರ್ತಕ್ಕಂಥದ್ದು. ಹಿಂಗಾಗಿ ಅದು ಆ ಮಾತನ್ಬೇಕಾಗಿತ್ತು ಅಷ್ಟೇ, ಮತ್ತೇನಿಲ್ಲ. ಏನಾಯ್ತು? ಎ ಅಂತಕ್ಕಂಥ ಒಂದು ಮರ್ಡರ್ ಆಗಿತ್ತು. ಮರ್ಡರ್ ಮಾಡಿದವರು ಬಿ ಅಂತಕ್ಕಂಥ ವ್ಯಕ್ತಿ. ಇವರಿಗೆ ದುಡ್ಡು ಕೊಟ್ಟ ಸಿ ಮತ್ತು ಡಿಗಳು. ಇವ್ರು ತಪ್ಪು ಒಪ್ಕೊಂಡ್ರು. ಚಾರ್ಜ್ ಶೀಟ್ ಇವ್ರ ಮೇಲೆ ಫೈಲ್ ಆಯ್ತು. ಅದೇ ವ್ಯಕ್ತಿ ಏನಾದ್ರು ವಿಚಾರಣೆ ಮಾಡಿದ ವ್ಯಕ್ತಿ, ಯಾರು ಚಾರ್ಜ್ ಶೀಟ್ ಅನ್ನ ಹಾಕಿದ ವ್ಯಕ್ತಿ ಏನಾದ್ರೂ ಜಜ್ಮೆಂಟ್ ಕೊಡಕ್ಕೆ ಕೂತಿದ್ದಾದ್ರೆ, ಅವನೇ ಜಡ್ಜ್ ತರ ಆಕ್ಟ್ ಮಾಡ್ತಿದ್ದಾತಂದ್ರೆ ಏನಾಯ್ತು ಅಲ್ಲಿ? ಈ ವ್ಯಕ್ತಿಗಳಿಗೆ ಸುಮ್ಮನೆ ಶಿಕ್ಷೆ ಕೊಡೋದಾಯ್ತು. ಹೌದಾ? ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಸಪರೇಟ್ ಮಾಡಿದ್ರು ಜುಡಿಷಿಯರಿಯನ್ನ. ನೀವು ಇಲ್ಲಿ ಗದ್ದಲನ ಬೇಡ ಬರ್ರಿ, ಅವ್ರ ಮೇಲೆಲ್ಲ ಅವ್ರ ಜುಟ್ಟೆಲ್ಲ ನಿಮ್ ಕೈಯಾಗ ಕೊಡ್ತೀವಿ, ನೀವು ಬರ್ರಿ ಇಲ್ಲ ಅಂತೇಳಿ ಕುಣಿಸಿರೋರ್ನ ಜುಡಿಷಿಯರಿಯನ್ನ ಸಪರೇಟ್ ಮಾಡಿದ್ರು. ನೋ ಒನ್ ಕ್ಯಾನ್ ಇಂಟರ್ಫಿಯರ್ ಇನ್ ಜುಡಿಷಿಯಲ್ ಸಿಸ್ಟಮ್. Whether law is correct, then correct. Whether act is according to law, that is incorrect. Whether act is not according to law, that is incorrect. You should be undergo the punishment. ಏನು ಕಾನೂನು ಪ್ರಕಾರ ನಿನ್ನ ಕ್ರಮ ಇತ್ತು ಅಥವಾ ನಿನ್ನ ನಡತೆ ಇತ್ತು ಅಂತಂದ್ರೆ ದೆನ್ ಓಕೆ, ಏನು ತೊಂದರೆ ಇಲ್ಲ. ಕಾನೂನು ಪ್ರಕಾರ ನಿನ್ನ ನಡತೆ ಇರಲಿಲ್ಲ, ಕಾನೂನಿನ ಪ್ರಕಾರ ನಿನ್ನ ಕ್ರಮಗಳಿರಲಿಲ್ಲ ಅಂತಂದ್ರೆ ಯು ಶುಡ್ ಅಂಡರ್ಗೋ ದಿ ಬಿಹೈಂಡ್ ದ ಬಾರ್ಸ್. ನೀನು ಜೈಲದ ಸರಪಳಿಯಿಂದ ಹೋಗ್ಲೇಬೇಕು, ಅನಿವಾರ್ಯ ಅದು. ಆ ರೀತಿ ಸ್ವತಂತ್ರ ಮಟ್ಟಕ್ಕೆ ಮಾಡಿ ಇಟ್ಟಾಗ ಈ ಪರಿಸ್ಥಿತಿ ಇದೆ. ಇರ್ಲಿಲ್ಲ ಅಂದ್ರೆ ಏನಾಕಿತ್ತು ವಿಚಾರ ಮಾಡ್ರಿ. ಭಾರತದಲ್ಲಿ ನ್ಯಾಯಾಂಗ ಸಿಸ್ಟಮ್ ಸ್ವತಂತ್ರ ಐತಿ ಅಂತೇಳಿ ಈ ಹಣೆ ಬರ. ಇರ್ಲಿಲ್ಲ ಅಂತಂದ್ರೆ ಏನಾಕಿತ್ತು? ಊರಾಗಿನ ಗೌಡನ ಧಮಕಿ ಕೊಟ್ಟ, ಊರಾಗಿನ ಕುಲಕರ್ಣಿನ ಧಮಕಿ ಕೊಟ್ಟ, ಎಲ್ಲಾ ಕೇಸ್ಗಳು ಅಲ್ಲೇ ಮುಗಿದೋಕಿದ್ದು. ಊರಾಗಿನ ಸಾವುಕಾರಗಳ ಧಮಕಿ ಕೊಟ್ಟು ಕೇಸ್ ಕುಲ ಮಾಡ್ತಿದ್ರು. ಈಗೂ ಧಮಕಿ ಕೊಡ್ತಾರೆ, ಹೋಗಿ ನೀನು ಸ್ಟೇಟ್ಮೆಂಟ್ ಕೊಟ್ಟಂದ್ರೆ ನೋಡಿ ನಿನ್ನ ತರ ನಡೆದವೆ. ಅದನ್ನೆಲ್ಲವೂ ಮೀರಿಯೂ ಕೂಡ ಸಂವಿಧಾನ ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಬೇರ್ಪಡಿಸಿದ ಪರಿಣಾಮ ಯಾರ ಮೇಲೆ ವಿಶ್ವಾಸ ಐತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಕೋರ್ಟ್ ಮೇಲೆ ವಿಶ್ವಾಸ ಐತಿ. ಕೋರ್ಟ್ ಮೇಲೆ ವಿಶ್ವಾಸ ಐತಿ. ಇದರ ಕಾರಣ ಯಾವ್ದು ಕಾರಣ? ಈ ಕೋರ್ಟ್ ಮೇಲೆ ವಿಶ್ವಾಸ ಇರಕ್ಕೆ ಕಾರಣ ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 50 ಸಂವಿಧಾನದ ಕಲಂ 50 ಹೇಳ್ತೈತಿ. ಏನ? ಸ್ಟೇಟ್ ಶಾಲ್ ಟೇಕ್ ಅ ಸ್ಟೆಪ್ಸ್ ಆರ್ ಪರ್ಫಾರ್ಮ್ ದ ಡ್ಯೂಟಿ ಟು ಸಪರೇಟ್ ದಿ ಜುಡಿಷಿಯರಿ ಫ್ರಮ್ ದಿ ಎಕ್ಸಿಕ್ಯೂಟಿವ್ ಅಂತ. ಇದಿಷ್ಟು ನಮಗೆ ಅರ್ಥ ಆಗ್ಬೇಕು. ಯಾಕೆ ನಾವು ಜುಡಿಷಿಯರಿಯನ್ನ ಎಕ್ಸಿಕ್ಯೂಟಿವ್ ದಿಂದ ಸಪರೇಟ್ ಮಾಡ್ತೀವಿ ಅಂತಂದ್ರೆ ಅಧಿಕಾರದ ಏನು ದುರುಪಯೋಗ ಆಗಬಾರ್ದು ಅನ್ನೋದು ಒಂದನೇದು. ಎರಡನೇದು ಅಧಿಕಾರದ ಹಂಚಿಕೆ ಆಗಬೇಕು. ನಮ್ದು ಫೆಡರಲ್ ಸಿಸ್ಟಮ್ ಗೌರ್ಮೆಂಟ್ ಇದೆ. ಯಾವ ಗೌರ್ಮೆಂಟು? ಫೆಡರಲ್ ಗೌರ್ಮೆಂಟು. ಫೆಡರಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತೇಳಿ ಐತಿ ನಮ್ಮದು. ಫೆಡರಲ್ ಫಾರ್ಮ್ ಆಫ್ ಗೌರ್ಮೆಂಟ್ ವಿಶೇಷತೆ ಏನಪ್ಪಾ ಅಂತಂದ್ರೆ ಅಧಿಕಾರದ ಹಂಚಿಕೆ ಆಗಬೇಕು. ಎಲ್ಲ ಅಧಿಕಾರಗಳು ಒಬ್ಬರನ್ನ ಕಡೆ ಕೇಂದ್ರೀಕೃತ ಆದ್ರೆ ಅವ ಹಿಟ್ಲರ್ ತರ ಆಗ್ತಾನೆ. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಅಧಿಕಾರದ ಹಂಚಿಕೆಯನ್ನ ಮಾಡಿದ್ರು. ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಶಾಸಕಾಂಗದಿಂದ ಸಪರೇಟ್ ಮಾಡಿದ್ರು. ಆ ಅಧಿಕಾರದ ಹಂಚಿಕೆಯ ಪರಿಣಾಮವೇ ಈ ಜುಡಿಷಿಯರಿ ಸಿಸ್ಟಮ್. ನೀವೆಲ್ಲರ ನೋಡ್ರಿ, ಜುಡಿಷಿಯಲ್ ಎಕ್ಸಾಮ್ ಅನ್ನ KPS ಅವ್ರು ಎಂದಾರ ನಡೆಸ್ಯಾರ ನೋಡ್ರಿ. ಅವ್ರಿಗೆ ಮಾಡಿದ ಎಕ್ಸಾಮ್ನ ಸರಿ ನಡೆಸಿ ರಿಸಲ್ಟ್ ಕೊಡಕ್ ಆಗೋತಿ. ಜುಡಿಷಿಯರಿ ಎಕ್ಸಾಮ್ ನಡೆಸಿರ ಕತಿ ಏನ ನಡ್ಸಂಗೂ ಇಲ್ಲ ಅವ್ರು. ಯಾಕಂತಂದ್ರೆ ಅವ್ರಿಗೆ ಗೊತ್ತೈತಿ ಗುಮ್ತಾರ ಜುಡಿಷಿಯರಿದವ್ರು 1, 2 ಏನಾರ ಗದ್ಲಾಗಿತ್ತು ಅಂತಂದ್ರೆ ನಿಮ್ಮ ಏನ್ 50 ಕೋಟಿ ಯಾವಾರದಲ್ಲ ಅವ್ರನ್ನೆಲ್ಲ ಹೊರಗಿಟ್ಟು ಬರೀತಾರ ಅವ್ರು. ಇಲ್ಲಿ ಬರ್ಬೇಕಾದದ್ದು ಗಟ್ಟಿ ಕುಳ ಮಾತ್ರ ಬರ್ಬೇಕು. ಇರ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಕಾಳ ಕೂಡ ಬಿಡಂಗಿಲ್ಲ ಅವ್ರ. ಅದಕ್ಕೆ KPS ಅವ್ರ ಬ್ಯಾಟ್ರಿ ಸಮಗಳ ನೀವ ನಡೆಸ್ಕೋರಿ ಅಂತಾರ ಅವ್ರ. ಜುಡಿಷಿಯರಿ ಏನ್ ಮಾಡ್ತೈತಿ ಅಂದ್ರೆ ತನ್ನಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳ ಆಯ್ಕೆಯನ್ನ ಕೂಡ ಅದೇ ಮಾಡ್ಕೊಂತೈತಿ. ನೆನಪಲ್ಲಿ ಇರಬೇಕು, ಯಾರ ಕೈಯಾಗೂ ಕೊಟ್ಟಿರೋದಿಲ್ಲ. SDA FDA ಗಳನ್ನ ಕೆಲವೊಂದಿಷ್ಟು ವೇಕೆಂಟ್ ಪೋಸ್ಟ್ ಗಳನ್ನ ನೀವು ತುಂಬಿ ಕಳಿಸ್ರಿ ಅಂತೇಳಿ ಮಾಡ್ತಾರೆ ಹೊರತಾಗಿ ಹೈಯರ್ ಆಫೀಸರ್ಸ್ ಅಥಾರಿಟಿಯನ್ನು ಅವ್ರ ಕೈಯಾಗ ಕೊಟ್ಟಿರೋದಿಲ್ಲ. KPS ಅವರಿಗೆ ನಿಮ್ಮ ಹಣೆ ಬರಣ ಇಷ್ಟ ಐತೆ ಅಂತ ಬೈತಾರ ಅವ್ರು. ಇರ್ಲಿ, ಅದಾಗಿ APP ಇವ್ರನ್ನೆಲ್ಲ ನೀವು ಅಪಾಯಿಂಟ್ಮೆಂಟ್ ಮಾಡಿ ಕಳಿಸ್ತೀರಿ, ಅದು ನಿಮ್ಮ ಹಣೆ ಬರ ಏನಾರ ಇರ್ಲಿ. ಇದಿಷ್ಟು ಆರ್ಟಿಕಲ್ 50 ಬಗ್ಗೆ. ಫಸ್ಟ್ನೇದು ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು. ಎರಡನೇದು ಅಧಿಕಾರದ ದುರುಪಯೋಗ ಆಗಬಾರದು. ಮೂರನೇದು ನಮ್ಮ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಹಂಗೆ ಐತಿ. ಏನಾಗಿತ್ತು ಅಂತಂದ್ರೆ ಕಂದಾಯ ಮತ್ತು ದಂಡವನ್ನ ಕೊಡೋದು ಎರಡು ತಹಶೀಲ್ದಾರನ ಕೈಗೆ ಕೊಟ್ಬಿಟ್ಟಿದ್ರು. ಅದಕ್ಕೆ ಅವನ್ನ ತಾಲೂಕಾ ಕಂದಾಯ ಮತ್ತು ದಂಡಾಧಿಕಾರಿ ಅಂತ ಕರೀತಾರೆ. ಒಂದ್ ಸೆಕೆಂಡ್. ತಹಶೀಲ್ದಾರ್ಗ ತಾಲೂಕಾ ಕಂದಾಯ ಮತ್ತು ದಂಡಾಧಿಕಾರಿ ಅಂತ, ತಾಲೂಕಾ ಕಂದಾಯ ಮತ್ತು ದಂಡಾಧಿಕಾರಿ ಅಂತ ಕರೀತಾರೆ.
ಏನು ದಂಡಾಧಿಕಾರಿ ಅಂದ್ರೆ ಶಿಕ್ಷೆ ಕೊಡುವ ಅಧಿಕಾರಿನೂ ಕೂಡ ಅವನೇ, ಕಂದಾಯವನ್ನು ವಸೂಲಿ ಮಾಡುವ ಅಧಿಕಾರಿನೂ ಅವನೇ. ಏನು ಅಂತಂದ್ರೆ 1 ಎಕರೆ ಹೊಲ ಇತ್ತು ಅಂದ್ರೆ ವರ್ಷಕ್ಕೆ ನೀನು 10,000 ರೂಪಾಯಿ ಕಟ್ಟಬೇಕು ಅಂತೇಳಿ ಎಕ್ಸಾಂಪಲ್ ಹೇಳಕತ್ತೇನೆ, ಈಗ ಅಷ್ಟೈತೆ ಇಲ್ಲ ನನಗೆ ಗೊತ್ತಿಲ್ಲ. 10,000 ರೂಪಾಯಿ ಗೌರ್ಮೆಂಟ್ಗೆ ಕಟ್ಟಬೇಕು ಟ್ಯಾಕ್ಸ್ ರೂಪದಲ್ಲಿ ಅಂತೇಳಿ ಹೇಳಿರ್ತಾರೆ. ಅದನ್ನು ವಸೂಲಿ ಮಾಡಕ್ಕೆ ಒಬ್ಬ ಅಧಿಕಾರಿನ ನಿಲ್ಸಿರ್ತಾರೆ, ಅವನ ಹೆಸರು ತಹಶೀಲ್ದಾರ್. ಆ ಪೋಸ್ಟ್ ಹೆಸರು ತಹಶೀಲ್ದಾರ್ ಪೋಸ್ಟ್. ಹೌದಾ? ಆ ತಹಶೀಲ್ದಾರಿಗೆ ಕಂದಾಯವನ್ನು ವಸೂಲಿ ಮಾಡಬೇಕು, ಜೊತೆಗೆ ಕಂದಾಯ ಯಾರು ಕಟ್ಟೋದಿಲ್ಲ ಅವ್ರಿಗೆ ದಂಡನೂ ಹಾಕಬೇಕು. ಕಂದಾಯ ಮತ್ತು ದಂಡಾಧಿಕಾರಿ ಈ ಪೋಸ್ಟ್ 2 ಕಡೆ ಒಂದೇ ಇತ್ತು. ಹೌದಾ? ಈಗ ದಂಡದ ಅಧಿಕಾರಿಯನ್ನ ಬದಲು ಮಾಡ್ಯಾರ. ದಂಡ ಕೊಡೋದು ಏನೇ ಇದ್ರು, ಅದೇನೋ ಪನಿಷ್ಮೆಂಟ್ ಕೊಡೋ ಅಧಿಕಾರ ಏನೇ ಇದ್ರು ಅದು ಕೋರ್ಟ್ಗೆ ಇರೋದು. ಕೋರ್ಟ್ ಆಫ್ ಲಾಗಳ ಮೂಲಕನೇ ಮಾತ್ರ ನೀನು ಪನಿಷ್ಮೆಂಟ್ ಅನ್ನು ಕೊಡಬೇಕೆ ಹೊರತಾಗಿ ಯಾರೋ ದೊಣ್ಣೆ ನಾಯಕನಿಗೆ ಅದರ ಅನುಮತಿಯನ್ನೆಲ್ಲ ಈಗ ಕಸ್ಕೊಂಡ್ ಬಿಟ್ಟಾರೆ ಯಾರು ಸುಪ್ರೀಂ ಕೋರ್ಟ್ ದವರು. ನಿಮಗೆ ಅದ್ರದ್ದು ಕೆಪಾಸಿಟಿನೇ ಇಲ್ಲ. ಯು ಕೆನಾಟ್ ಪರ್ಫಾರ್ಮ್ ದಿ ಪನಿಷ್ಮೆಂಟಲ್ ಡ್ಯೂಟಿ. ನೀನು ಕ್ರಿಮಿನಲ್ ಜಡ್ಜ್ ತರ ಆಕ್ಟ್ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಅವರು. ಕ್ರಿಮಿನಲ್ ಕೇಸ್ಗಳನ್ನ ಹಿಯರಿಂಗ್ ಮಾಡೋ ಮುಂದೆ ಅದೇ ಜಡ್ಜ್ ಕ್ರಿಮಿನಲ್ ಜಡ್ಜ್ ಆಗಿರ್ತಾರೆ. ಸಿವಿಲ್ ಕೇಸನ್ನ ಹೇರ್ ಮಾಡೋ ಮುಂದೆ ಜಡ್ಜ್ ಸಿವಿಲ್ ಜಡ್ಜ್ ಆಗಿರ್ತಾರೆ. ಅದಕ್ಕೊಬ್ರು ಸಪರೇಟ್ ಇರಂಗಿಲ್ಲ. ಒಬ್ಬರೇ ಜಡ್ಜ್ 2 ತರ ಆಕ್ಟ್ ಮಾಡ್ತಿರ್ತಾರೆ ಅಷ್ಟೇ. ಸಿವಿಲ್ ಕೇಸ್ಗಳನ್ನ ನಡೆಸುವಾಗ ಸಿವಿಲ್ ಜಡ್ಜ್, ಆಮೇಲೆ ಕ್ರಿಮಿನಲ್ ಕೇಸ್ಗಳನ್ನ ನಡೆಸುವಾಗ ಕ್ರಿಮಿನಲ್ ಜಡ್ಜ್ ಅಂತೇಳಿ ಅವನ ಹೆಸರು ಅಷ್ಟೇ ಇರ್ತೈತಿ. ಹೌದಾ? ಅದಕ್ಕೆ ಅದನ್ನ ದಿವಾಣಿ ಮತ್ತು JMFC ಅಂತೇಳಿ 2 ಕೂಡ ಕರೀತಾರೆ. ದಿವಾಣಿ ಮತ್ತು JMFC ಅಂತೇಳಿ ಕರೀತಾರೆ ಆ ಪೋಸ್ಟಿಗೆ. ಇರ್ಲಿ, ಅದೇನಾರ ಇರ್ಲಿ. ತಹಶೀಲ್ದಾರದ ಕಡೆ ದಂಡಾಧಿಕಾರಿಯ ಅಧಿಕಾರಗಳನ್ನ ಎಲ್ಲನೂ ಕಿತ್ಕೊಂಡ್ರು. ತಾಲೂಕಾ ದಂಡಾಧಿಕಾರಿ ದಂಡವನ್ನ ಈಗ ಪನಿಷ್ಮೆಂಟ್ ಕೊಡೋ ಅಧಿಕಾರ ಅವಂಗಿಲ್ಲ. ಏನಾದ್ರು ಇಸ್ಪಟ್ ಆಡಿದ್ರು ಅಂತ ಅಷ್ಟೇ ನೋಡ್ರಿ. ಇಸ್ಪಟ್ ಆಡಿದ್ರು, ಊರಾಗ ಏನಾದ್ರು ಗಲಭೆ ಮಾಡಕತ್ತಿದ್ರು ಅಂದ್ರೆ ವಾರಕ್ಕೊಂದ್ಸಲ ಬಂದು ಸಹಿ ಮಾಡ್ರಿ ಅಂದ್ರೆ ಆರ್ಡರ್ ಮಾಡ್ಬೋದು ಅಷ್ಟೇ, ಅದ್ಬಿಟ್ರೆ ಮತ್ತೆ ಏನಿಲ್ಲ. ಹೌದಾ? ಇದಿಷ್ಟು ಆರ್ಟಿಕಲ್ 50 ಬಗ್ಗೆ ವಿವರಣೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ. ಆಮೇಲೆ ಹೆಚ್ಚು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಲೈಕ್ಸ್ ಮತ್ತು ಕಮೆಂಟ್ ಅನ್ನ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 51 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.